ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಹೊಸಂಗಡಿ ಸಮೀಪದ ಬಾಗಿಮನೆ ಗ್ರಾಮದ ಮೆಟ್ಕಲ್ಗುಡ್ಡ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಕಡಿದಾದ ದಾರಿಯಲ್ಲಿ ಈ ಬೆಟ್ಟವನ್ನ ಹತ್ತಿ ಬರುವಂತಹ ಸಾಹಸ, ಅದ್ರ ಜೊತೆಗೆ ಇಲ್ಲಿನ ಪ್ರಕೃತಿಯ ರಮ್ಯ ರಮಣೀಯ ಸೊಬಗು ಆನಂದಿಸುವಂತದ್ದು ಕೂಡ. ಇಲ್ಲಿನ ದೇವಸ್ಥಾನದ ಇತಿಹಾಸ ಏನು, ಇಲ್ಲಿನ ಸೊಬಗು ಏನಿದೆ, ಈ ಎಲ್ಲವನ್ನ ಒಮ್ಮೆ ನೋಡಿ ಬರೋಣ ಬನ್ನಿ. ಅವತ್ತು ಭಾನುವಾರ ನಾವು 4 ಜನ ಸ್ನೇಹಿತರು ಮೆಟ್ಕಲ್ಗುಡ್ಡಕ್ಕೆ ಹೋಗೋ ಪ್ಲಾನ್ ಮಾಡಿ ಹೊರಟ್ವಿ. ಈ ಮೆಟ್ಕಲ್ಗುಡ್ಡ ಇರೋದು ಹೊಸಂಗಡಿ ಗ್ರಾಮದ ಬಾಗಿಮನೆ ಸಮೀಪದಲ್ಲಿ. ಕುಂದಾಪುರದಿಂದ ಶಿವಮೊಗ್ಗಕ್ಕೆ ತೆರಳುವ ವಯ ಸಿದ್ದಾಪುರ ಮಾರ್ಗದ ಮಧ್ಯದಲ್ಲಿ ಹೊಸಂಗಡಿ ಎನ್ನುವ ಊರು ಸಿಗುತ್ತೆ. ಅಲ್ಲಿಂದ ನಾವು ಬಾಗಿಮನೆ ಮೂಲಕ ಮೆಟ್ಕಲ್ಗುಡ್ಡದ ಕಾಲಂಚನ ತಲುಪಿದ್ವಿ. ಅಲ್ಲಿಂದನೇ ಇರೋದು ನಿಜವಾದ ಆಫ್ ರೋಡ್ ಬೈಕಿಂಗ್ ಅನುಭವ. ಇನ್ನು ಈ ಮೆಟ್ಕಲ್ಗುಡ್ಡದ ವಿಶೇಷ ಅಂತ ಹೇಳಿದ್ರೆ, ಒಂದು ಗುಡ್ಡದ ಮೇಲಿರುವಂತಹ ಗಣಪತಿ ದೇವಸ್ಥಾನ, ಇನ್ನೊಂದು ಆ ಪ್ರಕೃತಿಯ ರಮ್ಯ ರಮಣೀಯ ನೋಟ. ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬೈಕ್ ರೈಡ್ ಮಾಡ್ಕೊಂಡು ಮೇಲಕ್ಕೆ ಬಂದ್ರೆ ನಿಮ್ಮ ಎಲ್ಲ ಆಯಾಸ ಕೂಡ ನೋಡ್ತಾನೆ ಕಳೆದು ಹೋಗ್ಬಿಡುತ್ತೆ. ಸುಮಾರು 2000 ಅಡಿಗಳ ಎತ್ತರದಲ್ಲಿರುವಂತಹ ಮೆಟ್ಕಲ್ಗುಡ್ಡದ ಮೇಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಹಿಂದೆ ಈ ಹೊಸಂಗಡಿ ಗ್ರಾಮ ಕೂಡ ಕೆಳದಿ ಅರಸರ ಆಳ್ವಿಕೆಗೊಳಪಟ್ಟಿತ್ತು. ಹಾಗಾಗಿ ಈ ಕೆಳದಿ ಸಂಸ್ಥಾನದ ಸೇನಾ ನೆಲೆ ಹೊಸಂಗಡಿಯಲ್ಲಿ ಕೂಡ ಇತ್ತು. ಕೆಳದಿ ಸಂಸ್ಥಾನದ ಸೇನಾ ನೆಲೆ ಹೊಸಂಗಡಿಯಲ್ಲಿ ಇದ್ದಿದ್ರಿಂದಾನೇ ಸಹಜವಾಗಿ ಇಲ್ಲಿ ಕಾವಲು ಕಾಯುವ ವ್ಯವಸ್ಥೆಗೆ ಮೆಟ್ಕಲ್ಗುಡ್ಡವನ್ನ ಆಯ್ಕೆ ಮಾಡ್ಕೊಂಡಿದ್ರು. ಮುಂದೆ ಕೆಳದಿ ಸಂಸ್ಥಾನದ ಪ್ರಸಿದ್ಧ ಅರಸರಲ್ಲಿ ಓರ್ವರಾದ ಶಿವಪ್ಪ ನಾಯಕರು ಈ ಮೆಟ್ಕಲ್ಗುಡ್ಡದ ಶ್ರೀ ಮಹಾಗಣಪತಿ ದೇವಸ್ಥಾನವನ್ನ ಕಟ್ಟಿಸಿದ್ರು ಅನ್ನುವ ಪ್ರತೀತಿ ಇದೆ. ಪ್ರತಿ ಮಂಗಳವಾರ ಮತ್ತು ಚೌತಿ ಸಂಕಷ್ಟಿಯ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೀತದೆ. ಜೊತೆಗೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ದೇವಸ್ಥಾನದ ವರ್ಧಂತಿ ಕೂಡ ನಡೀತದೆ. ಇತ್ತೀಚೆಗೆ ದೇವಸ್ಥಾನ ಕೂಡ ಸ್ವಲ್ಪ ಜೀರ್ಣೋದ್ಧಾರಗೊಂಡಿದೆ. ವಿಶೇಷ ಸಂದರ್ಭಗಳಲ್ಲಿ ಮತ್ತು ವರ್ಧಂತಿಯ ಸಮಯದಲ್ಲಿ 100 ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಮೆಟ್ಕಲ್ಗುಡ್ಡ ಸುತ್ತಲಿನ 4-5 ಹಳ್ಳಿಗಳಿಗೆ ಈ ದೇವಸ್ಥಾನ ಕಾರಣಿಕ ಸ್ಥಳವಾಗಿ ನಿಂತಿದೆ. ಇನ್ನು ಈ ದೇವಸ್ಥಾನದ ಎದುರುಗಡೆ ಇರುವಂತಹ ಬಾವಿಯಲ್ಲಿ ಯಾವತ್ತೂ ಕೂಡ ನೀರು ಕಡಿಮೆ ಆಗಲ್ಲ ಅನ್ನುವ ಪ್ರತೀತಿ ಇದೆ. ಶ್ರೀ ಗಣಪತಿ ದೇವಸ್ಥಾನದ ಗುಡಿಯ ಸಮೀಪನೇ ಶ್ರೀ ನಾಗದೇವರ ಸಾನ್ನಿಧ್ಯ ಕೂಡ ಕಾಣಬಹುದಾಗಿದೆ. ಇನ್ನು ದೇವಸ್ಥಾನದ ಮುಂಭಾಗದ ಸ್ವಲ್ಪ ದೂರದಲ್ಲಿ ಕಾರಣಿಕ ದೈವದ ಸ್ಥಾನ ಕೂಡ ಕಾಣಬಹುದಾಗಿದೆ. ಇನ್ನು ಈ ಮೆಟ್ಕಲ್ಗುಡ್ಡದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಇಲ್ಲಿನ ಪ್ರಾಕೃತಿಕ ಸೊಬಗು. ಇನ್ನು ಟ್ರೆಕ್ಕಿಂಗ್ ಮೂಲಕ ನೀವು ಮೆಟ್ಕಲ್ಗುಡ್ಡದ ತುದಿಯನ್ನ ತಲುಪಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ಹಂತದಲ್ಲಿ ಸ್ವರ್ಗಲೋಕದ ಬಾಗಿಲು ತೆಗೆದ ಅನುಭವ ಆಗತ್ತೆ. ನೀವು ಮೆಟ್ಕಲ್ಗುಡ್ಡದ ಒಂದು ಪಾರ್ಶ್ವದಲ್ಲಿ ನಿಂತು ನೋಡಿದ್ರೆ ಅಲ್ಲಿನ ವಿಹಂಗಮ ನೋಟ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಬಳುಕುತ್ತಾ ಸಾಗುವ ವಾರಾಹಿ ನದಿ, ಚಿಕ್ಕದಾಗಿ ಕಾಣುವಂತಹ ಹೊಸಂಗಡಿ ಪೇಟೆ, ಮತ್ತೆ ಮಳೆಗಾಲದಲ್ಲಿ ದೂರದಲ್ಲಿ ಕಾಣುವಂತಹ ಕಂಚಿಕಲ್ ಜಲಪಾತ, ಇದೆಲ್ಲ ಕೂಡ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತೆ. ಇನ್ನು ಈ ಪ್ರಕೃತಿಯ ಸೊಬಗಿನ ನಡುವೆ ಒಂದಿಷ್ಟು ಹೊತ್ತು ವಿರಮಿಸಿದ್ರೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ವಿಶಾಲವಾದ ಆಗಸ, ಮರ ಗಿಡಗಳ ನಡುವೆ ಹರಿಯುವ ನದಿ ತೊರೆಗಳ ಸೊಬಗು, ಸದ್ದಿಲ್ಲದ ಊರಿನ ನೋಟ, ಈ ಎಲ್ಲ ಕೂಡ ನಿಮ್ಮ ಮನಸ್ಸಿಗೆ ಖಂಡಿತವಾಗಿಯೂ ಖುಷಿ ಕೊಡುತ್ತೆ.
ಇನ್ನು ಮೆಟ್ಕಲ್ಗುಡ್ಡಕ್ಕೆ ತೆರಳಲಿಕ್ಕೆ ಹೊಸಂಗಡಿಯಿಂದ ಪ್ರತಿ ಹಂತದಲ್ಲಿಯೂ ಕೂಡ ನಾಮಫಲಕಗಳು ಸಿಗ್ತಾನೆ ಇರ್ತದೆ. ಅದು ಅಲ್ಲಿದ್ರೂ ಕೂಡ ಸ್ಥಳೀಯರಿಂದ ಮಾರ್ಗವನ್ನ ಕನ್ಫರ್ಮ್ ಮಾಡ್ಕೊಂಡೇ ಮುಂದೆ ಹೋಗೋದು ಒಳ್ಳೇದು. ನೀವು ಕೂಡ ಮೆಟ್ಕಲ್ಗುಡ್ಡಕ್ಕೆ ಬರ್ಬೇಕಂತ ಹೇಳಿದ್ರೆ 2 ಬೆಸ್ಟ್ ಆಪ್ಷನ್ ಇದೆ. ಒಂದು, ನೀವು ಬೈಕರ್ ಆಗಿದ್ರೆ ಮೆಟ್ಕಲ್ಗುಡ್ಡದ ತುದಿಯ ತನಕ ಕೂಡ ಬೈಕ್ ರೈಡ್ ಮಾಡಬಹುದು, ಅಥವಾ ಒಂದು ಹಂತದ ತನಕ ಬೈಕ್ ರೈಡ್ ಮಾಡಿ ರೋಡ್ ಎಲ್ಲಾದ್ರೂ ವಿಶಾಲವಾಗಿರುವ ಕಡೆ ಬೈಕನ್ನ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡಬಹುದು. ಇನ್ನೊಂದು, ಬಾಗಿಮನೆಯಿಂದನೇ ನೀವು ಮೆಟ್ಕಲ್ಗುಡ್ಡದ ತುದಿಯ ತನಕ ಟ್ರೆಕ್ಕಿಂಗ್ ಮಾಡಬಹುದು. ಬಾಗಿಮನೆಯಿಂದ ಮೆಟ್ಕಲ್ಗುಡ್ಡದ ತನಕ ಸುಮಾರು 4 ರಿಂದ 4.5 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಯ ತನಕ ಕೂಡ ನೀವು ಆ ಕಡಿದಾದ ರಸ್ತೆಯಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಿರುತ್ತೆ. ಆದ್ರೂ ಅದೊಂದು ವಿಶೇಷ ಅನುಭವನೇ ಬಿಡಿ. ನೀವು 4 ವೀಲರ್ ವೆಹಿಕಲ್ ನಲ್ಲಿ ಬಂದ್ರೆ ಬಾಗಿಮನೆಯ ಮೆಟ್ಕಲ್ಗುಡ್ಡದ ಅಂಚಿನಲ್ಲಿ ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಅಲ್ಲಿಂದ ನೀವು ಟ್ರೆಕ್ಕಿಂಗ್ ಮಾಡಬಹುದು. ಆದ್ರೆ 4 ವೀಲರ್ ಅನ್ನ ನೀವು ಆ ಗುಡ್ಡಕ್ಕೆ ಹತ್ತಿಸುವಂತ ಪ್ರಯತ್ನವನ್ನ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ನೀವು ಮೆಟ್ಕಲ್ಗುಡ್ಡಕ್ಕೆ ಟ್ರೆಕ್ಕಿಂಗ್ಗೆ ಬರೋದಾದ್ರೆ ಬೆಳಿಗಿನ ಹೊತ್ತಿನಲ್ಲೇ ಬರೋದು ಒಳ್ಳೇದು. ಬಿಸಿಲು ನೆತ್ತಿಯ ಮೇಲೆ ಬಂದ ಮೇಲೆ ನೀವು ಟ್ರೆಕ್ಕಿಂಗ್ ಅಂತೇಳಿ ಹೊರಟ್ರೆ ಸ್ವಲ್ಪ ಜಾಸ್ತಿನೇ ಸುಸ್ತಾಗ್ಬೋದು, ನೋಡ್ಕೊಳ್ಳಿ. ಅಂದಹಾಗೆ ಸ್ನೇಹಿತರೆ, ಇದು ನಾನ್ ಮಾಡ್ತಿರುವಂತಹ ಮೊದಲ ಲಾಗಿಂಗ್ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಮೆಟ್ಕಲ್ಗುಡ್ಡದ ನಮ್ಮ ಜರ್ನಿಯ ಅನುಭವ ನಿಮಗೆ ಹೇಗನ್ಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳೋದನ್ನ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಮತ್ತೆ ನಾನು ನಿಮ್ ಮುಂದೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.